ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್. ಕನೆಕ್ಟ್ ಟು ಕ್ಯಾಪಿಟಲ್. ಫ್ರೆಂಡ್ಸ್, ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮಗೆ ನಾನು ಮಾಡೋ ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಇವತ್ತು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಅವರು IPO ಬಿಡ್ತಾ ಇದ್ದಾರೆ. ಅದು IPO ಅನಾಲಿಸಿಸ್ ನೋಡೋಣ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ನೀವು ಅಪ್ಲೈ ಮಾಡಬೇಕೋ ಬೇಡೋ ಅಂತ ಅಂದ್ಬಿಟ್ಟು ನೀವೇ ಡಿಸೈಡ್ ಮಾಡ್ಬೋದು. ಈ ಪೂರ್ತಿ ವಿಡಿಯೋ ನೋಡಿ. ಮೊದಲನೇದಾಗಿ ಇಂಟ್ರೊಡಕ್ಷನ್ ನೋಡೋಣ. ಕಂಪ್ನಿ ಸ್ಟಾರ್ಟ್ ಆಗಿದೆ 2008 ಅಲ್ಲಿ. ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಇಸ್ ಎ ಲೀಡಿಂಗ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇನ್ ಇಂಡಿಯಾ. ಅಂದ್ರೆ ಇದೊಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಇದಾವಲ್ಲ, ಅದರಲ್ಲೊಂದು ಲೀಡಿಂಗ್ ಬ್ಯಾಂಕ್ ಅಂತ ಹೇಳ್ತಿದ್ದಾರೆ ಇಂಡಿಯಾದಲ್ಲಿ. ನೆಕ್ಸ್ಟ್, ದ ಕಂಪನಿ ಸ್ಟಾರ್ಟೆಡ್ ಆಫರಿಂಗ್ SFB ಸರ್ವಿಸಸ್ ಅಂದ್ರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸರ್ವಿಸ್ ಯಾವಾಗಿಂದ 2017 ಇಂದ ಸ್ಟಾರ್ಟ್ ಮಾಡ್ತು. ದೇ ಆರ್ ಸರ್ವ್ ಕಸ್ಟಮರ್ಸ್ ಇನ್ ದ ಅನ್ಬ್ಯಾಂಕ್ಡ್ ಅಂಡ್ ಅಂಡರ್ ಬ್ಯಾಂಕ್ಡ್ ಸೆಗ್ಮೆಂಟ್. ಅಂದ್ರೆ ಇದು ಬೋತ್ ಅನ್ಬ್ಯಾಂಕ್ಡ್ ಮತ್ತು ಅಂಡರ್ ಬ್ಯಾಂಕ್ಡ್ ಸೆಗ್ಮೆಂಟ್ ಅಲ್ಲಿ ಕಸ್ಟಮರ್ಗೆ ಸರ್ವಿಸಸ್ ಕೊಡ್ತಾ ಇದೆ. ನೆಕ್ಸ್ಟ್, ಬಿಫೋರ್ SBF ದ ಕಂಪನಿ ಆಪರೇಟ್ ಆಸ್ ಅನ್ NBFC ಅಂದ್ರೆ ನಾನ್ ಬ್ಯಾಂಕ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಏನ್ ಕರಿತೀವಿ, ಈ ಹೆಸರಲ್ಲಿ ಇದು ರನ್ ಆಗ್ತಾ ಇತ್ತು. ಇದ್ರ ಅಂಡರ್ ಅಲ್ಲಿ ಇದು ಅದಾದ್ಮೇಲೆ ಇದು SBF ಅಂತ ಅಂದ್ಬಿಟ್ಟು 2017 ಇಂದ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್, ಆಸ್ ಆಫ್ ಜುಲೈ 31 to 2020 ಅಂದ್ರೆ ಜುಲೈ 31, 2020ಗೆ ನೋಡಿದ್ರೆ ಕಂಪನಿ 482 ಬ್ಯಾಂಕಿಂಗ್ ಔಟ್ಲೆಟ್ಸ್ ಇದಾವೆ. ಮತ್ತೆ ಕಸ್ಟಮರ್ ಬೇಸ್ 14.3 lakh ಕಸ್ಟಮರ್ ಬೇಸ್ ಇದೆ ಇವ್ರಿಗೆ. ನೆಕ್ಸ್ಟ್, ದ ಕಂಪನಿ ಆಪರೇಟ್ಸ್ ಪ್ರಿಡಾಮಿನೆಂಟ್ಲಿ ಇನ್ ಅರ್ಬನ್ ಮತ್ತೆ ಸೆಮಿ ಅರ್ಬನ್ ಲೊಕೇಶನ್. ಅಂದ್ರೆ ರೂರಲ್ ಕಡೆ ಎಲ್ಲ ಇವ್ರದಿನ ಬ್ಯಾಂಕ್ ಸ್ಟಾರ್ಟ್ ಆಗಿಲ್ಲ. ಅರ್ಬನ್ ಮತ್ತೆ ಸೆಮಿ ಅರ್ಬನ್ ಲೊಕೇಶನ್ ಅಲ್ಲಿ ಇವ್ರದ್ದು ಕಂಪನಿ ಆಪರೇಟ್ ಮಾಡ್ತಾ ಇದೆ. ನೆಕ್ಸ್ಟ್, ಹ್ಯಾಸ್ ಎ ಬ್ಯಾಂಕ್ ಕಂಪನಿ ಏನೇನು ಆಫರ್ ಕೊಡುತ್ತೆ ಅಂತ ನೋಡಿ. ಆಫರ್ ಕ್ರೆಡಿಟ್ ಪ್ರಾಡಕ್ಟ್ ಲೈಕ್ MFI ಲೋನ್ಸ್ ಅಂತಂದ್ರೆ ಏನು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇರುತ್ತಲ್ಲ, ಇದಕ್ಕೆಲ್ಲ ಲೋನ್ಸ್, ವಿಕಾಸ್ ಲೋನ್ಸ್ ಮತ್ತೆ ಶಾಪ್ ಕೀಪರ್ ಲೋನ್ಸ್ ಇದೆಲ್ಲ ಕೊಡುತ್ತೆ. ನೆಕ್ಸ್ಟ್, ಆಫರ್ ಡಿಜಿಟಲ್ ಬ್ಯಾಂಕಿಂಗ್ ಮತ್ತೆ NPCI ಪೇಮೆಂಟ್ ಸಿಸ್ಟಮ್ ಅಂಡ್ ಮೊಬೈಲ್ ಟೆಕ್ನಾಲಜೀಸ್ ಅಲಾಂಗ್ ವಿತ್ ಬ್ಯಾಂಕಿಂಗ್ ಥ್ರೂ ಟ್ರೆಡಿಷನಲ್ ಚಾನಲ್ಸ್ ಇದೆಲ್ಲ ಸರ್ವಿಸಸ್ ಕೊಡುತ್ತೆ ಇವ್ರದ್ದು. ಮತ್ತೆ ಫೋಕಸ್ ಅಂತ ಅನ್ಸರ್ವ್ಡ್ ಅಂತ ಅಂಡರ್ ಸರ್ವ್ಡ್ ಥ್ರೂ ಇನ್ನೋವೇಟಿವ್ ಬ್ಯಾಂಕಿಂಗ್ ಪ್ರಾಕ್ಟೀಸಸ್. ನೆಕ್ಸ್ಟ್, ಆಫರ್ ಡೈವರ್ಸಿಫೈಡ್ ಅಸೆಟ್ ಪೋರ್ಟ್ಫೋಲಿಯೋ ವಿತ್ ಫೋಕಸ್ ಆನ್ ರಿಟೇಲ್ ಆಪರೇಷನ್ಸ್ ಇದೆಲ್ಲ ಇದು ಬ್ಯಾಂಕಿಂಗ್ ಸರ್ವಿಸಸ್. ನೆಕ್ಸ್ಟ್, ಕಂಪ್ಯಾರಿಸನ್ ವಿತ್ ಪಿಯರ್ಸ್ ಯಾರು ಇದ್ದಾರೆ ಅಂತ ನೋಡೋಣ. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮತ್ತೆ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಮತ್ತೆ ಸ್ಪಂದನ ಸ್ಫೂರ್ತಿ, ಬಂಧನ್ ಬ್ಯಾಂಕ್, AUSFOB ಆಸ್ ಇಟ್ಸ್ ಲಿಸ್ಟೆಡ್ ಪಿಯರ್ಸ್ ಅಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಗಿರೋ ಪಿಯರ್ಸ್ ಅಲ್ಲಿ ಇವರೆಲ್ಲ ಕಂಪ್ನಿ ಪಿಯರ್ಸ್ ಬರ್ತಾರೆ, ಕಾಂಪಿಟೇಟರ್ಸ್ ಬರ್ತಾರೆ. ನೆಕ್ಸ್ಟ್, ಕಂಪ್ನಿ ಪ್ರಮೋಟರ್ಸ್ ಯಾರ್ಯಾರು ಅಂತ ನೋಡೋಣ. ಭಾಸ್ಕರ್ ಬಾಬು ರಾಮಚಂದ್ರನ್ ಅಂತ ಅಂದ್ಬಿಟ್ಟು, ಆಮೇಲೆ P ಸುರೇಂದ್ರ ಪಯ್ಯ, PS ಜಗದೀಶ ಅಂಡ್ GB ಅಲಂಕಾರ ಇವರೆಲ್ಲ ಕಂಪ್ನಿ ಪ್ರಮೋಟರ್ಸ್. ನೆಕ್ಸ್ಟ್, ಇದು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ IPO ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ ಅಂತ ನೋಡಿ. ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ 30.35% ಇದೆ. ಅಂದ್ರೆ ಇವರು IPO ರಿಲೀಸ್ ಮಾಡೋಕ್ಕೆ ಮುಂಚೆ 30.35, ಆಫ್ಟರ್ IPO ನೋಡಿದ್ರೆ 28.02% ಇರುತ್ತೆ ಇವ್ರದ್ದು ಪ್ರಮೋಟರ್ ಹೋಲ್ಡಿಂಗ್. ನೆಕ್ಸ್ಟ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿ. 3 years ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ. ಟೋಟಲ್ ರೆವೆನ್ಯೂ ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ನೆಟ್ ಪ್ರಾಫಿಟ್ 2018 ಅಲ್ಲಿ ಟೋಟಲ್ ರೆವೆನ್ಯೂ 325 crore ಇತ್ತು. 2019 ಅಲ್ಲಿ 597 crore ಇದೆ. ನೆಕ್ಸ್ಟ್, 2020 ನಲ್ಲಿ 854 crore ಇದೆ. ಮತ್ತೆ ನೆಟ್ ಪ್ರಾಫಿಟ್ ಎಷ್ಟಿದೆ ನೋಡಿ. 2018 ಅಲ್ಲಿ 11.5 crore ಇದೆ. 2019 ಅಲ್ಲಿ 90.4 crore ಇದೆ. ಮತ್ತೆ 2020 ನಲ್ಲಿ 111.2 crore ಇದೆ. ನೋಡಿ, ನೆಟ್ ಪ್ರಾಫಿಟ್ ಮತ್ತೆ ಇವ್ರದ್ದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ನೆಟ್ ಪ್ರಾಫಿಟ್ ಮತ್ತೆ ರೆವಿನ್ಯೂ ಎರಡು ಕೂಡ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಇದು ಫಿನಾನ್ಷಿಯಲ್ ಗ್ರೋತ್ ಚೆನ್ನಾಗಿದೆ ಇವ್ರ ಕಂಪ್ನಿದು. ನೆಕ್ಸ್ಟ್, IPO ಡೀಟೇಲ್ಸ್ ನೋಡೋಣ. IPO ಓಪನಿಂಗ್ ಡೇಟ್ ಉಂಟು March 17 ಓಪನಿಂಗ್ ಡೇಟ್ ಇದೆ. ಮತ್ತೆ IPO ಕ್ಲೋಸಿಂಗ್ ಡೇಟ್ March 19 ಕ್ಲೋಸಿಂಗ್ ಡೇಟ್ ಇದೆ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 10 per equity ಶೇರ್ ಇದೆ. IPO ಪ್ರೈಸ್ 303 to 305 per equity ಶೇರ್ ಇದೆ. ಮಾರ್ಕೆಟ್ ಲಾಟ್ ಬಂದ್ಬಿಟ್ಟು 49 ಶೇರ್ಸ್. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಬಂದ್ಬಿಟ್ಟು 49 ಶೇರ್ಸ್. ಮತ್ತೆ NSE ಮತ್ತೆ BSE ಎಲ್ಲರಲ್ಲೂ ಲಿಸ್ಟಿಂಗ್ ಆಗ್ತಾ ಇದೆ. ಮತ್ತೆ ಅವ್ರದ್ದು ಇಶ್ಯೂ ಸೈಜ್ ಬಂದ್ಬಿಟ್ಟು 582.34 crore ಇದೆ. ಅದರಲ್ಲಿ ಫ್ರೆಶ್ ಇಶ್ಯೂ ಬಂದ್ಬಿಟ್ಟು 248.58 crore. OFS ಅಂತ ಏನ್ ಕರಿತೀವಿ, ಆಫರ್ ಫಾರ್ ಸೇಲ್, ಅದು ಬಂದ್ಬಿಟ್ಟು 333.76 crore ಇದೆ.
ನೆಕ್ಸ್ಟ್ ಮಿನಿಮಮ್ ಒಂದು ಲಾಟ್ ಬೈ ಮಾಡಬೇಕಾಗುತ್ತೆ. ಒಂದು ಲಾಟ್ 49 ಶೇರ್ಸ್ ಆಗುತ್ತೆ. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 14,945 ರುಪೀಸ್ ಆಗುತ್ತೆ. ಮತ್ತೆ ಮ್ಯಾಕ್ಸಿಮಮ್ 13 ಲಾಟ್ ಬೈ ಮಾಡಬೇಕಾಗುತ್ತೆ. 637 ಮ್ಯಾಕ್ಸಿಮಮ್ 13 ಲ್ಯಾಕ್ ಬೈ ಮಾಡ್ಬೋದು. ಅದರಲ್ಲಿ 637 ಶೇರ್ಸ್ ಆಗುತ್ತೆ. 1,94,285 ರುಪೀಸ್ ಆಗುತ್ತೆ ಟೋಟಲ್ ಅಮೌಂಟ್. ಮತ್ತೆ IPO ಲಿಸ್ಟಿಂಗ್ ಮಾರ್ಚ್ 30th ಇವ್ರದ್ದು ಏನೋ NS ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಗ್ತಾ ಇದೆ. NSE ಮತ್ತು BSE ಎರಡರಲ್ಲೂ ಲಿಸ್ಟಿಂಗ್ ಆಗ್ತಾ ಇದೆ. Next, objectives of the issue ನೋಡೋಣ. The bank proposes to utilize the net proceeds from the fresh issue towards the augmenting the bank's tier 1 capital base to meet the bank's future capital requirement. ಅಂದ್ರೆ ಏನು ಬ್ಯಾಂಕ್ ಫ್ಯೂಚರ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಎಲ್ಲ ಇರುತ್ತೆ, ಇದನ್ನೆಲ್ಲ ಇವರು ಮೀಟ್ ಔಟ್ ಮಾಡೋದಕ್ಕೋಸ್ಕರ ಈ IPO ನ ಇಶ್ಯೂ ಮಾಡ್ತಾ ಇದ್ದಾರೆ. ಇದೊಂದು ಆಬ್ಜೆಕ್ಟಿವ್. ನೆಕ್ಸ್ಟ್, ಬ್ಯಾಂಕ್ ಎಕ್ಸ್ಪೆಕ್ಟ್ ಟು ರಿಸೀವ್ ದ ಬೆನಿಫಿಟ್ ಆಫ್ ಲಿಸ್ಟಿಂಗ್ ದ ಈಕ್ವಿಟಿ ಶೇರ್ಸ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜ್. ಅಂದ್ರೆ ಏನೇನು ಇವಾಗ ರೀಸೆಂಟ್ ಆಗಿ IPO ಬಿಟ್ಟವೆಲ್ಲ ಗೈನ್ ಲಿಸ್ಟಿಂಗ್ ಆಗ್ತಾ ಇದೆ. ಅದೇ ರೀತಿ ಇವ್ರು ಕೂಡ ಅದ್ರ ಅಡ್ವಾಂಟೇಜ್ ಪಡ್ಕೋಬೇಕು ಅಂತ ಅನ್ಬಿಟ್ಟು ಇದು ಬ್ಯಾಂಕ್ ನ ಇವರು IPO ಬಿಡ್ತಾ ಇದಾರೆ. ಇದೊಂದು ಇವ್ರದ್ದು ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ಫೈನಲ್ ಆಗಿ ಕನ್ಕ್ಲೂಷನ್ ನೋಡೋಣ. ಸ್ವಲ್ಪ ಸ್ಟ್ರೆಂತ್ ಫ್ಯಾಕ್ಟರ್ಸ್ ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಇದಾವೆ. ಫಸ್ಟ್ ಸ್ಟ್ರೆಂತ್ ಫ್ಯಾಕ್ಟರ್ಸ್ ನೋಡಿ. ಡೈವರ್ಸಿಫೈಡ್ ಅಸೆಟ್ ಪೋರ್ಟ್ಫೋಲಿಯೋ ವಿತ್ ಫೋಕಸ್ ಆನ್ ರಿಟೇಲ್ ಆಪರೇಷನ್ಸ್. ಅಂದ್ರೆ ಇವ್ರದ್ದು ಅಸೆಟ್ ಪೋರ್ಟ್ಫೋಲಿಯೋ ತುಂಬಾನೇ ಚೆನ್ನಾಗಿದೆ. ಇವರು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದಾರೆ. ಇದೊಂದು ಇವ್ರಿಗೆ ಸ್ಟ್ರೆಂತ್ ಫ್ಯಾಕ್ಟರ್ಸ್. ನೆಕ್ಸ್ಟ್, ಟ್ರಾಕ್ ರೆಕಾರ್ಡ್ ಆಫ್ ಸ್ಟ್ರಾಂಗ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂಡ್ ಕಾಸ್ಟ್ ಎಫಿಷಿಯಂಟ್ ಆಪರೇಷನ್. ಇವ್ರದ್ದು ಇದು ನೆಟ್ ಪ್ರಾಫಿಟ್ ಮತ್ತೆ ರೆವಿನ್ಯೂಸ್ ನೋಡಿದ್ವಲ್ಲ, ಇದು ನೋಡಿದ್ರೆ ಇವ್ರದ್ದು ಸ್ಟ್ರಾಂಗ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಇದೆ. ಇದೊಂದು ಇವ್ರದ್ದು ಸ್ಟ್ರೆಂತ್ ಫ್ಯಾಕ್ಟರ್ಸ್. ಮತ್ತೆ ಮಲ್ಟಿಪಲ್ ಡಿಸ್ಟ್ರಿಬ್ಯೂಷನ್ ಚಾನಲ್, ಇವ್ರದ್ದು ಮಲ್ಟಿಪಲ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇದೆ. ಇದೊಂದು ಇವ್ರದ್ದು ಗುಡ್ ಸ್ಟ್ರೆಂತ್. ನೆಕ್ಸ್ಟ್, ಎಕ್ಸ್ಪೀರಿಯನ್ಸ್ ಲೀಡರ್ಶಿಪ್ ಟೀಮ್, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂಡ್ ಸ್ಟ್ರಾಂಗ್ ಕಾರ್ಪೊರೇಟ್ ಗವರ್ನೆನ್ಸ್. ಮತ್ತೆ ನೋಡಿದ್ರೆ ಇವ್ರದ್ದು ಲೀಡರ್ಶಿಪ್ ಟೀಮ್ ಎಲ್ಲ ಲೀಡರ್ಸ್ ಎಲ್ಲ ಇವ್ರದ್ದು ಎಕ್ಸ್ಪೀರಿಯನ್ಸ್ ಇದ್ದಾರೆ. ಮತ್ತೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಟೀಮ್ ಇದೆ. ಮತ್ತೆ ಸ್ಟ್ರಾಂಗ್ ಕಾರ್ಪೊರೇಟ್ ಗವರ್ನೆನ್ಸ್ ಇದೆ. ಇದೊಂದು ಇವ್ರದ್ದು ಸ್ಟ್ರೆಂತ್ ಫ್ಯಾಕ್ಟರ್ಸ್. ನೆಕ್ಸ್ಟ್, ರಿಸ್ಕ್ ಫ್ಯಾಕ್ಟರ್ಸ್ ಇದಾವೆ ಯಾವ್ಯಾವ ಅಂತ ನೋಡಿ. ಬ್ಯಾಂಕ್ ಕಂಡಕ್ಟ್ ಡೈರೆಕ್ಷನ್ ಆರ್ ಇನ್ವಾಲ್ವ್ಡ್ ಇನ್ ಸರ್ಟೈನ್ ಲೀಗಲ್ ಪ್ರೊಸೀಡಿಂಗ್ಸ್. ಎನಿ ಅಡ್ವರ್ಸ್ ಡೆವಲಪ್ಮೆಂಟ್ ಕ್ಯಾನ್ ಇಂಪ್ಯಾಕ್ಟ್ ದ ಬಿಸ್ನೆಸ್ ಅಂಡ್ ರೆಪ್ಯುಟೇಷನ್ ಆಫ್ ದ ಬ್ಯಾಂಕ್. ಅಂದ್ರೆ ಬ್ಯಾಂಕ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ ಏನ್ ಲೀಗಲ್ ಪ್ರೊಸೀಡಿಂಗ್ಸ್ ಎಲ್ಲ ಇರುತ್ತೆ. ಇದೇನಾದ್ರೂ ಸ್ವಲ್ಪ ಇವರಿಗೆ ರಿವರ್ಸ್ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ ಕಂಪ್ನಿ ರೆಪ್ಯುಟೇಷನ್ ಮತ್ತೆ ಬಿಸ್ನೆಸ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಮತ್ತೆ ಬ್ಯಾಂಕ್ ಕಮ್ಸ್ ಅಂಡರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲೈಸೆನ್ಸಿಂಗ್ ಗೈಡ್ ಲೈನ್ಸ್. ಅಂದ್ರೆ ಇದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ವಾ, ಇದ್ರ ಗೈಡ್ ಲೈನ್ಸ್ ಅಂಡರ್ ಅಲ್ಲಿ ಇದು ಲೈಸೆನ್ಸ್ ಪಡ್ಕೊಂಡಿರುತ್ತೆ. ಅದ್ರಲ್ಲಿ ಏನೇ ಒಂದು ನಾನ್ ಕಂಪ್ಲೈನ್ಸ್ ಆದ್ರೆ ಇವ್ರಿಗೆ ಪೆನಾಲ್ಟೀಸ್ ಬೀಳುತ್ತೆ RBI ಕಡೆಯಿಂದ. ಇದೊಂದು ಇವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್. ನೆಕ್ಸ್ಟ್, ಬ್ಯಾಂಕ್ ಆರ್ ಎಕ್ಸ್ಪೋಸ್ ಟು ಕ್ರೆಡಿಟ್ ರಿಸ್ಕ್ ಅಂಡ್ ಮೇ ರಿಸಲ್ಟ್ ಇನ್ ಇನ್ಕ್ರೀಸ್ ಇನ್ NPMCs. ಅಂದ್ರೆ ಬ್ಯಾಂಕ್ ಎಲ್ಲ ಇವ್ರಿಗೆ ಲೋನ್ ಎಲ್ಲ ಕೊಡುತ್ತಲ್ವಾ, ಲೋನ್ ಏನಾದ್ರೂ ಇವ್ರಿಗೆ ರೀಪೇ ಆಗ್ಲಿಲ್ಲ ಅಂದ್ರೆ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರೀತಾರೆ. ಅದೆಲ್ಲ ಕ್ರೆಡಿಟ್ ರಿಸ್ಕ್ ಮತ್ತೆ ಇವರು NPS ಎಲ್ಲ ಇನ್ಕ್ರೀಸ್ ಆಗ್ಬಹುದು. ಇದೊಂದು ಇವ್ರ ಕಂಪ್ನಿ ಬಿಸ್ನೆಸ್ ಮತ್ತೆ ಫಿನಾನ್ಷಿಯಲ್ ಕಂಡೀಷನ್ಗೆಲ್ಲ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ ಬ್ಯಾಂಕ್ಗೆ. ಏನು ಇಫ್ ದ ಬ್ಯಾಂಕ್ ಈಸ್ ಅನೇಬಲ್ ಟು ಕಂಟ್ರೋಲ್ ದ NPAs ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಏನ್ ಕರಿತೀವಿ, ಇದನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ ಕಂಪ್ನಿ ಅಂತಂದ್ರೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ ಬಿಸ್ನೆಸ್ ಮತ್ತೆ ಫಿನಾನ್ಷಿಯಲ್ ಕಂಡೀಷನ್ಸ್ಗೆ. ಇದೊಂದು ರಿಸ್ಕ್ ಫ್ಯಾಕ್ಟರ್ಸ್. ನೋಡಿದ್ರ ಸ್ಟ್ರೆಂತ್ ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಂತ ಅನ್ಬಿಟ್ಟು. ಫ್ರೆಂಡ್ಸ್, ಇಷ್ಟು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವ್ರದ್ದು ಇದು IPO ಡೀಟೇಲ್ಸ್. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನೀವು ಕೂಡ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.